HCI ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ವಿವಿಧ ಬೇಡಿಕೆಗಳಿಗಾಗಿ ಆಶಾ ಕಾರ್ಯಕರ್ತೆಯರ ಧರಣಿ. ಒಂದು ಬೇಡಿಕೆಗೆ ಸ್ಪಂದಿಸಿದ ಸರ್ಕಾರ, ಅಂತ್ಯಗೊಂಡ 3 ದಿನದ ಮುಷ್ಕರ. ಹಲವು ದಿನಗಳಿಂದ ಕಣ್ಮರೆಯಾಗಿದ್ದ ಕಾಡಾನೆಗಳ ಪುನಃ ಪ್ರತ್ಯಕ್ಷ. ಕಾಡಾನೆಗಳಿಂದ ತಪ್ಪಿಸಿಕೊಳ್ಳಲು ಹೋಗಿ ಚರಂಡಿಗೆ ಬಿದ್ದ ಕಾರು. ATF RRT ಸಿಬ್ಬಂದಿಗಳಿಂದ ರಕ್ಷಣೆ. ಹಾಳಾಗುತ್ತಿರುವ ಇತಿಹಾಸ ಪ್ರಸಿದ್ಧ ಮಂಜುರಾಬಾದ್ ಕೋಟೆಯನ್ನ ಸಂರಕ್ಷಿಸಿ ಪುನರುಜ್ಜೀವನಗೊಳಿಸಲು ಸಾರ್ವಜನಿಕರ ಆಗ್ರಹ. ಜನಪರ ಸಂಘಟನೆಗಳ ಪ್ರತಿನಿಧಿಗಳಿಂದ ಮನವಿ ಸಲ್ಲಿಕೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಆಶಾ ಕಾರ್ಯಕರ್ತೆಯರು AITUC ನೇತೃತ್ವದಲ್ಲಿ ನಡೆಸಲಾಗುತ್ತಿರುವ ಧರಣಿಯಲ್ಲಿ ಒಂದು ಬೇಡಿಕೆ ಈಡೇರಿಸುವ ಮೂಲಕ ಧರಣಿಗೆ ಜಯ ದೊರೆತಿದ್ದು 3ನೇ ದಿನಕ್ಕೆ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರಿಗೆ ಮನವಿ ಸಲ್ಲಿಸಿ ಧರಣಿಯನ್ನು ಅಂತ್ಯಗೊಳಿಸಿದರು. ಇದೇ ವೇಳೆ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ರಾಜ್ಯ ಉಪಾಧ್ಯಕ್ಷ ಜಿ ಹನುಮೇಶ್ ಮಾತನಾಡಿ, 3ನೇ ದಿನಕ್ಕೆ ನಮ್ಮ ಧರಣಿ ಕಾಲಿಟ್ಟಿದ್ದು ಮಳೆ ಧಾರಾಕಾರ ಸುರಿಯುತ್ತಿದ್ದರೂ ನಮ್ಮ ಆಶಾ ಕಾರ್ಯಕರ್ತೆಯರು ಮಳೆ ಚಳಿಗೆ ಜಗ್ಗದೆ ಧರಣಿಯಲ್ಲಿ ಪಾಲ್ಗೊಂಡಿದ್ದಾರೆ. ನಮ್ಮ ಹಲವಾರು ಬೇಡಿಕೆಗಳಲ್ಲಿ ಒಂದು ಬೇಡಿಕೆಗೆ ಸಕಾರಾತ್ಮಕವಾಗಿ ಇಲಾಖೆಯಿಂದ ಸ್ಪಂದನೆ ಬಂದಿದೆ. ಆಶಾ ಕಾರ್ಯಕರ್ತೆಯರು ಕೆಲಸ ಕಳೆದುಕೊಳ್ತಾರೆ ಎಂದು ಈ ಧರಣಿ ನಡೆಸಿದ್ದು ಧರಣಿಗೆ ಜಯ ದೊರಕಿದೆ. ಸಂಬಳ 10,000 ಘೋಷಣೆ ಮಾಡಿದ್ರೂ ಅಲ್ಲಿವರೆಗೂ ಬೇಡಿಕೆ ಈಡೇರಿಲ್ಲ. ನಮ್ಮ ಬೇಡಿಕೆ ಈಡೇರದಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡೋದಾಗಿ ಎಚ್ಚರಿಸಿದ್ರು. 3ನೇ ದಿನಕ್ಕೆ ನಮ್ಮ ಈ ಧರಣಿಯನ್ನ ಅಂತ್ಯಗೊಳಿಸಲಾಗುವುದೆಂದು ಹೇಳಿದ್ರು. ಮುಖ್ಯವಾದ ಹಕ್ಕೊತ್ತಾಯಗಳಲ್ಲಿ ಮುಖ್ಯಮಂತ್ರಿಗಳು ಘೋಷಿಸಿದ ರಾಜ್ಯದ ಗೌರವಧನ ಮತ್ತು ಕೇಂದ್ರದ ಭಾಗಶಃ ಪ್ರೋತ್ಸಾಹ ಧನ ಸೇರಿಸಿ ಮಾಸಿಕ ಕನಿಷ್ಠ 10,000 ಗ್ಯಾರಂಟಿಯನ್ನ ಈ ಏಪ್ರಿಲ್ನಿಂದ ಅನ್ವಯವಾಗುವಂತೆ ಆದೇಶ ಹೊರಡಿಸಬೇಕು. ಏನಾದರೂ ನಮ್ಮ ಬೇಡಿಕೆಗೆ ಸ್ಪಂದನೆ ಸಿಗದಿದ್ರೆ ಮತ್ತೆ ಹೋರಾಟವನ್ನ ಮುಂದುವರೆಸುವುದಾಗಿ ಹೇಳಿದ್ರು. ಪ್ರತಿಭಟನೆಯಲ್ಲಿ ಆಶಾ ಕಾರ್ಯಕರ್ತೆಯರ ಮುಖಂಡರಾದ ಮಮತಾ, ಮೇಘನಾ, ನವೀನಾ, ಪುಷ್ಪಲತಾ, ಕೋಮಲ, ಗೀತಾ, ಲಲಿತಾ, ಮಂಜುಳಾ, ಗೌರಮ್ಮ, ಲಕ್ಷ್ಮಿ, ಶಿವಮ್ಮ, ತಾಹಿರಾ, ಕುಮಾರಿ ಹಾಗೂ ಇತರರು ಉಪಸ್ಥಿತರಿದ್ದರು. HCI ನ್ಯೂಸ್ ಹಾಸನ್. ಮಲೆನಾಡು ಪ್ರದೇಶವಾದ ಬೇಲೂರು ತಾಲೂಕಿನ ಅರೆಹಳ್ಳಿ ಭಾಗದ ಹಲವೆಡೆ ಕಾಡಾನೆಗಳ ನಿರಂತರ ಹಾವಳಿಯಿಂದ ತತ್ತರಿಸಿ ರೋಸಿ ಹೋಗಿದ್ದ ಸಾರ್ವಜನಿಕರು ಹಾಗೂ ಕೃಷಿಕ ವರ್ಗದವರಿಗೆ ಕೆಲ ತಿಂಗಳ ಹಿಂದೆ ಕಾಡಾನೆಗಳ ಗುಂಪು ಕಣ್ಮರೆಯಾಗಿ ತುಸು ನಿಟ್ಟುಸಿರು ಬಿಡುವಂತೆ ಮಾಡಿತ್ತು. ಆದರೆ ಕಳೆದ ರಾತ್ರಿ ಪಟ್ಟಣದ ಹೊರವಲಯ ಲಿಂಗಾಪುರ ಗ್ರಾಮ ವ್ಯಾಪ್ತಿಯ ಸ್ಮಶಾನದ ಹತ್ತಿರ ಕಾಡಾನೆಗಳ ಹಿಂಡು ಪುನಃ ಪ್ರತ್ಯಕ್ಷವಾಗಿ ಸಾರ್ವಜನಿಕ ಹಾಗೂ ಕೃಷಿ ವಲಯದಲ್ಲಿ ಇದೀಗ ಆತಂಕ ಹೆಚ್ಚಿಸಿ ನಿದ್ದೆಗೆಡಿಸುವಂತಾಗಿದೆ. ಬಹುದಿನಗಳ ಬಳಿಕ ತಡರಾತ್ರಿ ಸುಮಾರು 10 ಗಂಟೆ ಸಮಯದಲ್ಲಿ ಅರೆಹಳ್ಳಿ ಪಟ್ಟಣದ ಮುಖ್ಯ ರಸ್ತೆಯ ಸ್ಮಶಾನದ ತಿರುವಿನಲ್ಲಿ 10 ರಿಂದ 15 ಕಾಡಾನೆಗಳ ಗುಂಪು ರಸ್ತೆ ದಾಟುತ್ತಿದ್ದವು. ಇದೇ ವೇಳೆ ಸಕಲೇಶಪುರ ಭಾಗದಿಂದ ಬೇಲೂರಿನ ಕಡೆಗೆ ಕಾರಿನಲ್ಲಿ ಪ್ರಯಾಣ ಮಾಡುತ್ತಿದ್ದ ಕಾರಿನ ಚಾಲಕ ಇದೇ ಮೊದಲೆಂಬಂತೆ ಕಣ್ಣ ಮುಂದೆಯೇ ಕಾಡಾನೆಗಳ ಗುಂಪು ಘೀಳಿಡುತ್ತಾ ಪ್ರತ್ಯಕ್ಷವಾಗಿದ್ದನ್ನ ಕಂಡು ಭಯಭೀತರಾಗಿ ಕಾರನ್ನ ಹಿಂದಕ್ಕೆ ತಿರುಗಿಸಲು ಪ್ರಯತ್ನ ಪಟ್ಟಿದ್ದಾರೆ. ಆದರೆ ತಿರುವು ಆಗಿದ್ದರಿಂದ ತನ್ನ ನಿಯಂತ್ರಣ ತಪ್ಪಿ ರಸ್ತೆ ಬದಿಯಲ್ಲಿದ್ದ ಚರಂಡಿಗೆ ಬಿದ್ದಿದ್ದಾರೆ. ಅದೃಷ್ಟವಶಾತ್ ಕಾಡಾನೆಗಳ ಹಿಂಡು ತನ್ನ ಪಾಡಿಗೆ ರಸ್ತೆ ದಾಟಿ ಪಕ್ಕದ ಜಮೀನಿಗೆ ತೆರಳಿದೆ. ಒಂದು ವೇಳೆ ಕಾರಿನತ್ತ ಧಾವಿಸಿ ದಾಳಿಗೆ ಮುಂದಾಗಿದ್ರೆ ಕಾರಿನಲ್ಲಿದ್ದವರ ಪಾಡೇನು ಎಂಬ ಪ್ರಶ್ನೆ ಅಲ್ಲಿದ್ದ ಹಲವರಲ್ಲಿ ಮೂಡಿತ್ತು. ಇದೇ ವೇಳೆ ಅದೃಷ್ಟವೆಂಬಂತೆ ಗಸ್ತಿನಲ್ಲಿದ್ದ ATF ಹಾಗೂ RRT ಸಿಬ್ಬಂದಿಗಳು ಕಾರಿನಲ್ಲಿದ್ದ ತಾಯಿ ಹಾಗೂ ಮಗುವನ್ನ ರಕ್ಷಿಸಿ ಕಾರನ್ನ ಸುರಕ್ಷಿತವಾಗಿ ಮೇಲೆತ್ತಿ ಕಳುಹಿಸಿದ್ದಾರೆ. ಸಿಬ್ಬಂದಿಗಳ ಕಾರ್ಯಕ್ಕೆ ಇದೀಗ ಸಾರ್ವಜನಿಕ ವಲಯದಲ್ಲಿ ಪ್ರಶಂಸೆ ವ್ಯಕ್ತವಾಗಿದೆ. HCI ನ್ಯೂಸ್ ಬೇಲೂರು. ಇತಿಹಾಸ ಪ್ರಸಿದ್ಧ ಮಂಜುರಾಬಾದ್ ಕೋಟೆ ಹಾಳಾಗುತ್ತಿರುವ ಹಿನ್ನೆಲೆ ಕೋಟೆಯನ್ನು ಸಂರಕ್ಷಿಸಲು ಮತ್ತು ಪುನರುಜ್ಜೀವನಗೊಳಿಸಲು ಜನಪರ ಸಂಘಟನೆಗಳ ಜನಪ್ರತಿನಿಧಿಗಳು ಗುರುವಾರ ಉಪವಿಭಾಗಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದರು. ಮನವಿ ಸಲ್ಲಿಸಿ ಮಾತನಾಡಿದ ಮಲೆನಾಡು ರಕ್ಷಣಾ ಸೇನೆ ರಾಜ್ಯಾಧ್ಯಕ್ಷ ಸಾಗರ್ ಜಾನಕೆರೆ, ಕೋಟೆಯ ಅಷ್ಟಕೋನ ಭಾಗಗಳು ಹಾನಿಗೊಳಗಾಗುತ್ತಿದ್ದು ನಿರ್ಲಕ್ಷ್ಯದಿಂದಾಗಿ ಇದರ ವೈಭವ ಕುಂದುತ್ತಿದೆ. ಪ್ರವಾಸೋದ್ಯಮದ ದೃಷ್ಟಿಯಿಂದ ಸರ್ಕಾರ ಹೆಚ್ಚಿನ ಅನುದಾನವನ್ನು ಕೋಟೆ ಅಭಿವೃದ್ಧಿಗೆ ಮೀಸಲಿಟ್ಟು ಅಭಿವೃದ್ಧಿಪಡಿಸುವ ಜೊತೆಗೆ ತಕ್ಷಣ ಸಂರಕ್ಷಣಾ ಕಾರ್ಯ ಆರಂಭಿಸಬೇಕೆಂದು ಮನವಿ ಮಾಡಿದರು. ಹಿರಿಯ ಸಾಮಾಜಿಕ ಹೋರಾಟಗಾರ ನಾರಾಯಣ್ ಆಳ್ವ ಮಾತನಾಡಿ, ಇತಿಹಾಸ ಸಾರುವ ಮಂಜುರಾಬಾದ್ ಕೋಟೆಯನ್ನು ನೋಡಲು ದೇಶ ವಿದೇಶಗಳಿಂದ ಪ್ರವಾಸಿಗರು ಆಗಮಿಸುತ್ತಾರೆ. ಇಂತಹ ಕೋಟೆಯನ್ನು ಸಂರಕ್ಷಣೆ ಮಾಡುವಲ್ಲಿ ಸರ್ಕಾರ ಮತ್ತು ಪುರಾತತ್ವ ಇಲಾಖೆ ಮತ್ತು ಪ್ರವಾಸೋದ್ಯಮ ಇಲಾಖೆ ವಿಫಲವಾಗಿರುವುದು ಬೇಸರದ ಸಂಗತಿ. ಕೂಡಲೇ ಇತ್ತ ಗಮನ ಹರಿಸಿ ಕೋಟೆಯ ಮೂಲ ಸ್ವರೂಪದಂತೆ ವಿನ್ಯಾಸಗೊಳಿಸಿ ಪ್ರವಾಸೋದ್ಯಮಕ್ಕೆ ಮತ್ತಷ್ಟು ಒತ್ತು ನೀಡಬೇಕೆಂದು ಮನವಿ ಮಾಡಿದರು. CITU ಸಂಘಟನೆ ಮುಖಂಡರಾದ ಸೌಮ್ಯ ಮಾತನಾಡಿ, ಸಕಲೇಶಪುರ ತಾಲೂಕು ಪ್ರವಾಸೋದ್ಯಮಕ್ಕೆ ಹೆಸರುವಾಸಿಯಾಗಿದ್ದು ಇಲ್ಲಿಗೆ ಬರುವ ಪ್ರವಾಸಿಗರು ಮೊದಲು ಕೋಟೆಯನ್ನ ವೀಕ್ಷಣೆ ಮಾಡಿ ನಂತರ ಬೇರೆ ಸ್ಥಳಗಳಿಗೆ ತೆರಳುತ್ತಾರೆ. ಆದ್ದರಿಂದ ಈ ಕೋಟೆಯನ್ನ ಪುರಾತತ್ವ ಇಲಾಖೆ ಹೆಚ್ಚಿನ ಅನುದಾನ ಮೀಸಲಿಡುವ ಮೂಲಕ ಕೋಟೆ ಅಭಿವೃದ್ಧಿಪಡಿಸಬೇಕು ಎಂದರು. ಇದೇ ಸಂದರ್ಭದಲ್ಲಿ ವಿವಿಧ ಸಂಘಟನೆಗಳ ಮುಖಂಡರಾದ ನಾರಾಯಣ್ ಆಳ್ವ, ಡೋಂಗ್ರೆ, ಮಲ್ನಾಡ್ ಮೆಹಬೂಬ್, ಸೌಮ್ಯ, ಜೈಬಿ ಮಂಜು, ಕಾಡಪ್ಪ, ಜಾನಕೆರೆ ಸಾಗರ್, ರಮೇಶ್ ಪೂಜಾರಿ, ರವಿಕುಮಾರ್, ಹಸೇನಾರ್ ಆನೆಮಹಲ್, ಇದ್ರೀಸ್, ಧರ್ಮರಾಜ್, ಬಲ್ಕಿಸ್ ರಾಣಿ, ಸಾಯಿರಾಬಾನು, ಮಹಮ್ಮದ್ ಅನೀಫ್, ಜಾಕಿರ್ ಶಾಮಿಯಾನ, ಮೊಹಿಯುದ್ದೀನ್, ಜಬೀರ್, ಧರಣಿ, ಅಕ್ಬರ್ ಜುನೈದ್, ಮುಖಂಡರಾದ ರಾಜು ಸೇರಿದಂತೆ ಇತರರು ಹಾಜರಿದ್ದರು. HCI ನ್ಯೂಸ್ ಸಕಲೇಶಪುರ. ಈ ನಮ್ಮ ಕರ್ನಾಟಕದ ಅನೇಕ ಕಡೆಯಿಂದ ಅನೇಕ ತರದ ಪ್ರವಾಸಿಗರು ಬಂದು ಮಂಜರಾಬಾದ್ ಕೋಟೆ ನೋಡದೆ ಸಕಲೇಶಪುರಕ್ಕೆ ಬಂದು ಹೋಗೋದೇ ಇಲ್ಲ. ಮಂಜರಾಬಾದ್ ಕೋಟೆ ನೋಡ್ಕೋಬೇಕು ಅನ್ನತಕ್ಕಂಥದ್ದು ಎಲ್ಲಾ ಕರ್ನಾಟಕದ ಜನತೆ ನೋಡಕ್ಕಂತ ಬರ್ತದೆ. ಅದೊಂದು ಸ್ಟಾರ್ ಟೈಪ್ ಇದೆ.
ಈ ಸಕಲೇಶ್ಪುರಕ್ಕೆ ಹಿಂದೆ ಹೆಸರಿದ್ದು ಸಕಲೇಶ್ಪುರ ತಾಲೂಕು ಅಂತ ಅಲ್ಲ, ಮಂಜರಾಬಾದ್ ತಾಲೂಕು ಅಂತ ಹೆಸರಿತ್ತು. ಅಲ್ಲಿ ನಮ್ಮ ತಾಲೂಕು ಆಫೀಸ್ ಇತ್ತು. ಆ ತಾಲೂಕು ಆಫೀಸಲ್ಲಿ ಅದು ಹೊಡೆದಾಕೋ ಗಂಟನು ಕೂಡ ಮಂಜರಾಬಾದ್ ತಾಲೂಕು ಅಂತಲೇ. ಕರುನಾಡು ಇವತ್ತು ಒಂದು ವಿಶೇಷ ದಿನ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಅಂದ್ರೆ ಸಕಲೇಶ್ಪುರದಲ್ಲಿ ಎಲ್ಲರೂ ಒಂದು ಸಮಾನ ಮನಸ್ಥಿತಿನಲ್ಲಿ ಬಂದು ನಮ್ಮ ಮಂಜರಾಬಾದ್ ಕೋಟೆಯನ್ನು ಉಳಿಸಿ ಅಂತ ಹೇಳಿ ಇವತ್ತು AC ಅವರಿಗೆ ಒಂದು ಮನವಿನ ಕೊಡ್ಲಿಕ್ಕೆ ಒಂದು ವೇದಿಕೆಯನ್ನು ಕ್ರಿಯೇಟ್ ಮಾಡಿದ್ದು ನಮ್ಮ ಪತ್ರಕರ್ತರಾದಂಥ ಮಹಬೂಬ್ ಭಾಯ್ ಅವರಿಗೆ ಮೊದಲನೇದಾಗಿ ನಾನು ಧನ್ಯವಾದನ ತಿಳಿಸ್ತೀನಿ. ಹಾಗೇನೆ ಇವತ್ತು ಮಂಜರಾಬಾದ್ ಕೋಟೆ ವಿಶೇಷವಾಗಿ ನಾವು ಹೇಳಲೇಬೇಕು. ಮಂಜರಾಬಾದ್ ಕೋಟೆ ಅನ್ನುವಂಥದ್ದು ಅಷ್ಟಕೋನಗಳಲ್ಲಿ ಈಗಾಗಲೇ 2 ಕೋನಗಳು ಬಿದ್ದೋಗಿದೆ. ಈ ಹಿಂದೆ 30 ವರ್ಷದ ಹಿಂದೆಲೇ ಒಂದು ಕೋನ ಅದು ಬಿದ್ದೋಗಿತ್ತು. ಈ ರೀಸೆಂಟಾಗಿ 1.5 ತಿಂಗಳಿನ ಈಚೆಗೆ ಇನ್ನೊಂದು ಕೋನ ಬಿದ್ದೋಗಿದೆ. ನಾವು ಇವತ್ತು ತಾಲೂಕು ಆಡಳಿತಕ್ಕೆ ನಾವು ಮನವಿಯನ್ನ ಮಾಡಿದ್ದೀವಿ. ಸಕಲೇಶ್ಪುರ ಪ್ರಗತಿಪರ ಸಂಘಟನೆಗಳು ಇವತ್ತು ಜಂಟಿಯಾಗಿ ಇವತ್ತು ತಾಲೂಕು AC ಅವರಿಗೆ ಮನವಿಯನ್ನ ಕೊಟ್ಟಿದ್ದೀವಿ. ವಿಶೇಷವಾಗಿ ನಾವಿಡ್ತಾ ಇರೋ ಬೇಡಿಕೆ ಏನು ಅಂತ ಅಂದ್ರೆ ಪ್ರವಾಸಿ ಸ್ಥಳವನ್ನ ಉಳಿಸಬೇಕು. ಆ ಪ್ರವಾಸಿ ತಾಣದ ಜೊತೆಗೆ ಅಲ್ಲಿ ಸುಸಜ್ಜಿತವಾದಂತಹ HCI ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಗ್ರಾಮೀಣ ಪ್ರದೇಶದ ಹಲವಾರು ಮನೆಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸುತ್ತಿರುವ ವಿದ್ಯುತ್ ಕಂಬವೊಂದು ಬೀಳೋ ಹಂತದಲ್ಲಿದ್ದರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕೈಕಟ್ಟಿ ಕುಳಿತಿರುವುದರಿಂದ ಸಾರ್ವಜನಿಕರು ಹಾಗೂ ನಿವಾಸಿಗಳು ಆತಂಕದಲ್ಲೇ ಕಾಲ ಕಳೆಯುತ್ತಿದ್ದಾರೆ. ಬೇಲೂರು ತಾಲೂಕು ಅರೆಹಳ್ಳಿಯ ಮಲಸಾವರ ರಸ್ತೆಯಲ್ಲಿನ ಊರುಬಾಗಿಲ ಕೆರೆ ಬಳಿ ಕಂಡುಬರುವ ಈ ಕಂಬವು ಹಲವು ತಿಂಗಳಿನಿಂದ ಇದೇ ಸ್ಥಿತಿಯಲ್ಲಿದೆ. ಕೆರೆ ಏರಿ ಮೇಲೆ ಕಂಬವನ್ನು ನೆಟ್ಟಿರೋದ್ರಿಂದ ನೆಲತಾಕುವಂತೆ ಬಾಗಿದ್ದು ಒಂದು ಭಾಗದ ವಿದ್ಯುತ್ ತಂತಿ ನೇತಾಡುತ್ತಿದೆ. ಇಲಾಖಾ ಸಿಬ್ಬಂದಿಗಳ ಗಮನಕ್ಕೆ ಬಂದರೂ ಸಹ ದುರಸ್ತಿ ಸಂಬಂಧ ಕಾರ್ಯ ಕೈಗೊಳ್ಳದೆ ಬೇಜವಾಬ್ದಾರಿತನದಿಂದ ವರ್ತಿಸುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಒಂದು ವೇಳೆ ಕಂಬವೇನಾದರೂ ಕೆಳಗಡೆ ಬಿದ್ದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಈ ನಿಟ್ಟಿನಲ್ಲಿ ಸಮಸ್ಯೆ ತಲೆದೋರುವ ಮುನ್ನ ಮುಂಜಾಗ್ರತಾ ಕ್ರಮವಾಗಿ ವಿದ್ಯುತ್ ಕಂಬವನ್ನು ಬದಲಾಯಿಸಬೇಕೆಂದು ಇಲ್ಲಿನ ನಿವಾಸಿಗಳು ಆಗ್ರಹಿಸಿದ್ದಾರೆ. ಬೇಲೂರು ತಾಲೂಕು ಅರೆಹಳ್ಳಿಯ ಮಲಸಾವರ ರಸ್ತೆಯ ಊರುಬಾಗಿಲ ಕೆರೆ ಬಳಿ ವಿದ್ಯುತ್ ಕಂಬವೊಂದು ಸಂಪೂರ್ಣವಾಗಿ ಬಾಗಿದ್ದು ಯಾವುದೇ ಕ್ಷಣದಲ್ಲಾದರೂ ನೆಲಕ್ಕೆ ಬೀಳುವ ಸಂಭವವಿದೆ. HCI ನ್ಯೂಸ್ ಬೇಲೂರು. 78ನೇ ಸ್ವಾತಂತ್ರ್ಯ ಮಹೋತ್ಸವದ ಅಂಗವಾಗಿ ಸಕಲೇಶಪುರ ತಾಲೂಕು ಬಿಜೆಪಿ ವತಿಯಿಂದ ಹರ್ ಘರ್ ತಿರಂಗ ಅಭಿಯಾನದ ಅಂಗವಾಗಿ ಗುರುವಾರ ತಾಲೂಕು ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ನಿಖಿಲ್ ಹಲಸುಲಿಗೆ ನೇತೃತ್ವದಲ್ಲಿ ಬೃಹತ್ ಬೈಕ್ ರ್ಯಾಲಿ ನಡೆಸಲಾಯಿತು. ನಂತರ ಮಾತನಾಡಿದ ಅವರು, ದೇಶವನ್ನ 70 ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ದ ಕಾಂಗ್ರೆಸ್ಸಿಗರು ಕಾಶ್ಮೀರಕ್ಕೆ ಪ್ರತ್ಯೇಕ ಕಾನೂನು ಮಾಡಿ ಭಾರತವನ್ನ ವಿಭಜಿಸಿದ್ರು. ನರೇಂದ್ರ ಮೋದಿ ಪ್ರಧಾನಿಯಾದ ಮೇಲೆ ಕಾಶ್ಮೀರಕ್ಕೆ ನೀಡಿದ್ದ ವಿಶೇಷ ಸ್ಥಾನಮಾನ ತೆರವುಗೊಳಿಸಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಭಾರತವನ್ನ ಒಗ್ಗೂಡಿಸಿದ್ರು ಎಂದರು. ಬೌದ್ಧಿಕ್ ಮಧು ಬೊಮ್ಮನಕೆರೆ ಮಾತನಾಡಿ, ಭಾರತೀಯ ಸೇನೆ ಆಪರೇಷನ್ ಸಿಂಧೂರ ಮತ್ತು ಮಹಾದೇವ್ ಕಾರ್ಯಾಚರಣೆಯಲ್ಲಿ ಯಶಸ್ವಿಯಾದ ಕಾರಣ ಬಿಜೆಪಿಯಿಂದ ಬೈಕ್ ರ್ಯಾಲಿ ಹಾಗೂ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಯುವಕರು ದೇಶಾಭಿಮಾನ ಬೆಳೆಸಿಕೊಳ್ಳುವ ಅಗತ್ಯವಿದೆ. ದೇಶದ ಸಂರಕ್ಷಣೆಗೆ ನಮ್ಮ ಇಡೀ ಸೈನ್ಯ ತಮ್ಮ ಕುಟುಂಬ ತೊರೆದು ಗಡಿಯಲ್ಲಿ ಶತ್ರುಗಳೊಂದಿಗೆ ನಿರಂತರ ಹೋರಾಡುತ್ತಾ ಪ್ರಾಣ ಕಳೆದುಕೊಳ್ತಾರೆ. ಆದರೆ ದೇಶದೊಳಗಿನ ಕೆಲ ರಾಜಕೀಯ ವ್ಯಕ್ತಿಗಳು ಭಾರತೀಯ ಸೈನ್ಯ ಮತ್ತು ಸೈನಿಕರಿಗೆ ಅಪಮಾನಗೊಳಿಸುವ ಮಾತನಾಡುತ್ತಾರೆ ಎಂದು ಬೇಸರ ವ್ಯಕ್ತಪಡಿಸಿದರು. ಬಿಜೆಪಿ ತಾಲೂಕು ಮಹಿಳಾ ಮೋರ್ಚಾ ಅಧ್ಯಕ್ಷೆ ಬಬಿತಾ ವಿಶ್ವನಾಥ್ ಮಾತನಾಡಿ, ಪಕ್ಷದ ಸೂಚನೆಯಂತೆ ದೇಶಕ್ಕಾಗಿ ಹೋರಾಡಿ ವೀರ ಮರಣ ಹೊಂದಿದ ಯೋಧರ ಸ್ಮಾರಕಗಳ ಸ್ವಚ್ಛತಾ ಕಾರ್ಯ ನಡೆಸಿದ್ದೇವೆ. ದೇಶ ಸೇವೆ ಮಾಡಿದ ಯೋಧರನ್ನ ನೆನಪು ಮಾಡಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯ ಎಂದರು. ಈ ವೇಳೆ ತಾಲೂಕು ಬಿಜೆಪಿ ಅಧ್ಯಕ್ಷ ವಳಲಹಳ್ಳಿ ಅಶ್ವಥ್, ಉಪಾಧ್ಯಕ್ಷ ಜಯಪ್ರಕಾಶ್, ಶಾಸಕ ಸಿಮೆಂಟ್ ಮಂಜು, ಧರ್ಮಪತ್ನಿ ಪ್ರತಿಭಾ ಮಂಜುನಾಥ್, ಪ್ರಧಾನ ಕಾರ್ಯದರ್ಶಿ ಅಗ್ನಿ ಸೋಮಶೇಖರ್, ನಗರ ಘಟಕದ ಅಧ್ಯಕ್ಷ ಲೋಕೇಶ್, ಬಿಜೆಪಿ ಅಲ್ಪಸಂಖ್ಯಾತ ಘಟಕದ ಆನಂದ್ ಲಿಯೋ, ಪರಿಶಿಷ್ಟ ಜಾತಿ ಪಂಗಡದ ಸ್ಟೀವನ್ ಪ್ರಕಾಶ್ ಸೇರಿದಂತೆ ಬಿಜೆಪಿ ಮಂಡಲ ಪದಾಧಿಕಾರಿಗಳು, ವಿವಿಧ ಮೋರ್ಚಾಗಳ ಪದಾಧಿಕಾರಿಗಳು ಸೇರಿದಂತೆ ಕಾರ್ಯಕರ್ತರು ಉಪಸ್ಥಿತರಿದ್ದರು. HCI ನ್ಯೂಸ್ ಸಕಲೇಶಪುರ. HCI ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಬೇಲೂರು ತಾಲೂಕು ಕಚೇರಿ ಆವರಣದಲ್ಲಿ ಹಾಕಿದ್ದ ಗಿಡಗಳನ್ನು ಕಿತ್ತು ಹಾಕಿರೋದು ಬೇಸರ ತಂದಿದೆ ಎಂದು ವೃಕ್ಷ ಮಾತೆ ರಾಜ್ಯ ಸರ್ಕಾರ ಪರಿಸರ ರಾಯಭಾರಿ ಡಾಕ್ಟರ್ ಸಾಲುಮರದ ತಿಮ್ಮಕ್ಕ ಹೇಳಿದರು. ಬೇಲೂರು ಪಟ್ಟಣದ ತಾಲೂಕು ಕಚೇರಿ ಆವರಣಕ್ಕೆ ಗುರುವಾರ ಆಗಮಿಸಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಇಲ್ಲಿ ನಮ್ಮ ಟ್ರಸ್ಟ್ ವತಿಯಿಂದ ಹಾಕಲಾಗಿದ್ದ ನೇರಳೆ ಹಾಗೂ ಇತರೆ ಗಿಡಗಳನ್ನು ಕಿತ್ತು ಹಾಕಿರೋದು ನೋವಾಗಿದ್ದು, ಈ ಬಗ್ಗೆ ಸರ್ಕಾರದ ಜೊತೆ ಮಾತನಾಡುತ್ತೇನೆ ಎಂದರು.
ಸಾಲುಮರದ ತಿಮ್ಮಕ್ಕ ದತ್ತುಪುತ್ರ ಬಳ್ಳೂರು ಉಮೇಶ್ ಮಾತನಾಡಿ, ಗಿಡಗಳನ್ನು ಕಿತ್ತು ಹಾಕಿರೋ ಬಗ್ಗೆ ನಾನು ತಿಮ್ಮಕ್ಕನವರಿಗೆ ತಿಳಿಸಿದಾಗ ಅವರು ಬೇಸರ ಮಾಡಿಕೊಂಡ್ರು. ಇಂದು ಬೆಳಗ್ಗೆ ಸ್ಥಳಕ್ಕೆ ಹೋಗಿ ಬರೋಣ ಎಂದು ಬಂದಿದ್ದಾರೆ. ಗಿಡ ಮರಗಳನ್ನು ನೆಟ್ಟು ಬೆಳೆಸೋದು ಎಷ್ಟು ಕಷ್ಟ ಎಂದು ಎಲ್ಲರಿಗೂ ಗೊತ್ತು. ಹೀಗಿರುವಾಗ ಗಿಡಗಳನ್ನು ಕಿತ್ತು ಹಾಕಲು ಹೇಗೆ ಮನಸ್ಸು ಬಂತು ಎಂಬುದು ತಿಳಿಯುತ್ತಿಲ್ಲ. ಈ ಬಗ್ಗೆ ತಹಸೀಲ್ದಾರ್ ಅವರನ್ನ ಕೇಳಿದ್ದಾರೆ. ಅವರು ನಾನೇ ಕಿತ್ತು ಹಾಕಿರೋದು, ಏನಾದರೂ ಮಾಡಿಕೊಳ್ಳಿ ಎಂದು ಉಡಾಫೆ ಉತ್ತರ ನೀಡಿದ್ದಾರೆ. ಈ ಬಗ್ಗೆ ಅರಣ್ಯ ಸಚಿವರೊಂದಿಗೆ ಫೋನ್ನಲ್ಲಿ ಮಾತನಾಡಿದ್ದು, ಅರಣ್ಯ ಸಚಿವರು ಮತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ತಹಸೀಲ್ದಾರ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಲಾಗುವುದು. ತಹಸೀಲ್ದಾರ್ ಅವರನ್ನ ಪ್ರಥಮವಾಗಿ ಅಮಾನತುಗೊಳಿಸಿ ನಂತರ ತನಿಖೆ ನಡೆಸಬೇಕು. ತಕ್ಷಣವೇ ಅಮಾನತು ಮಾಡದಿದ್ದಲ್ಲಿ ಬೆಂಗಳೂರಿನ ಗಾಂಧಿ ಪ್ರತಿಮೆ ಎದುರು ಧರಣಿ ಕೂರಲಾಗುವುದೆಂದು ಎಚ್ಚರಿಸಿದರು. HCN ನ್ಯೂಸ್, ಬೇಲೂರು. ಖುದ್ದಾಗಿ ವೃಕ್ಷಮಾತೆ ಪರಿಸರ ರಾಯಭಾರಿ ಸಚಿವ ಸಂಪುಟ ದರ್ಜೆಯಲ್ಲಿರುವಂತಹ ಕರ್ನಾಟಕ ಸರ್ಕಾರದ ಪರಿಸರ ರಾಯಭಾರಿಯವರು ಇಲ್ಲಿ ಮರವನ್ನು ನೆಟ್ಟು ಬೆಳೆಸಿದ್ರು. ಅವನ್ನ ಏನು ಇದು ಏಕಾಏಕಿ ಒಂದು ಗಿಡನೂ ಬಿಡದಂಗೆ ಮರನೂ ಬಿಡದಂಗೆ ಎಲ್ಲ ಕಿತ್ತಾಕಿ, ನಾವು ನಿನ್ನೆ ಕೇಳಿದಾಗ ನಾನು ಯಾವುದೇ ಗಿಡ ಕಿತ್ತಿಲ್ಲ, ಬರೀ ಕಳೆ ಕೀಳು ಮಾಡಿಸಿದ್ದೀನಿ ಅಂತ ಸುಳ್ಳು ಹೇಳಿ ಬೇರೆ ಸಮೇತ ಮರಗಳನ್ನೆಲ್ಲ ಕಿತ್ತಾಕ್ಸಿ, ನಾನೇ ಕಿತ್ತಾಕ್ಸಿರೋದು ಏನು ಮಾಡ್ಕೊಂತೀರ ಮಾಡ್ಕೊ ಹೋಗಿ ಅಂತ ಹೇಳಿದ್ದಾರೆ. ವೃಕ್ಷಮಾತೆಯವರು ಇವತ್ತು ಸ್ಥಳಕ್ಕೆ ಬಂದು ಭೇಟಿ ಮಾಡಿ ನೋಡ್ತಿದ್ದಾರೆ. ಇದ್ರ ಬಗ್ಗೆ ಸರ್ಕಾರ ತಕ್ಷಣ ಇವತ್ತೇ ಅವ್ರನ್ನ ಅಮಾನತು ಮಾಡಬೇಕು. ಇಲ್ಲ ಅಂದರೆ ಗಾಂಧಿ ಪ್ರತಿಮೆ ಮುಂದೆ ಬಂದು ಬೆಂಗಳೂರು ವಿಧಾನಸೌಧದಲ್ಲಿ ಸಾಲುಮರದ ತಿಮ್ಮಕ್ಕ ಅವರು ಧರಣಿ ಕೂರ್ತಾರೆ. ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಿದೆ. ಅರಣ್ಯ ಸಚಿವರು ಈಶ್ವರ್ ಖಂಡ್ರೆ ಅವರು ಟೊಂಕ ಕಟ್ಕೊಂಡು ಇಡೀ ರಾಜ್ಯ ಎಲ್ಲ ಸುತ್ತಿದ್ದಾರೆ. ಮರ ಉಳಿಸ್ಬೇಕು, ಕಾಡು ಉಳಿಬೇಕು, ಪ್ರಾಣಿಗಳು ಉಳಿಬೇಕು ಅಂತೇಳಿ ಅಷ್ಟು ದೊಡ್ಡ ಮಟ್ಟದ ಕೆಲಸ ಮಾಡ್ತಿದ್ದಾರೆ. ಸರ್ಕಾರ ಅಷ್ಟು ದುಡ್ಡು ಕೊಟ್ಟು ಕೆಲಸ ಮಾಡ್ತಿದೆ. ಇಂಥ ಕೆಲಸ ಮಾಡಿರೋ ಅಧಿಕಾರಿಗೆ ಬಂದು ಕೇಳಿದರೆ ನಾನೇ ಕಿತ್ತಾಕಿರೋದು, ಏನು ಮಾಡ್ತೀರೋ ಮಾಡ್ಕೊ ಹೋಗಿ ಅಂದಿದ್ದಾರೆ. ಸರ್ಕಾರ ಏನು ಕ್ರಮ ತಗೊಳತ್ತೆ ಇವತ್ತು ನೋಡ್ತೀವಿ. ಸಂಜೆ ಹೋಗಿ ಇವತ್ತು ಇಲ್ಲಿಂದ ಬೇಲೂರಿಂದ ಸೀದಾ ಸಾಲುಮರದ ತಿಮ್ಮಕ್ಕ ಅವರು ಹೋಗಿ ಮುಖ್ಯಮಂತ್ರಿ ಅವರನ್ನು ಭೇಟಿ ಮಾಡ್ತಾರೆ, ಅರಣ್ಯ ಸಚಿವರನ್ನು ಭೇಟಿ ಮಾಡ್ತಾರೆ. ಹಿಂದೂಗಳ ಪುಣ್ಯಕ್ಷೇತ್ರವಾದ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವ ಅನಾಮಿಕ ವ್ಯಕ್ತಿಯನ್ನ ಕೂಡಲೇ ಬಂಧಿಸಿ ಇದರ ಹಿಂದೆ ಯಾರಿದ್ದಾರೆ ಎಂಬುದನ್ನು ಪತ್ತೆ ಹಚ್ಚಿ ಸತ್ಯಾಸತ್ಯತೆಯನ್ನು ಜನರ ಮುಂದಿಡಬೇಕೆಂದು ಸನಾತನ ಸೇವಾ ಟ್ರಸ್ಟ್ನ ಅಧ್ಯಕ್ಷ ಮಂಜುನಾಥ್ ಸಂಘಿ ತಿಳಿಸಿದ್ದಾರೆ. ಬುಧವಾರ ಸಕಲೇಶಪುರ ಪಟ್ಟಣದ ಉಪವಿಭಾಗಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿ ಮಾತನಾಡಿದ ಅವರು, ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಸರ್ಕಾರ ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ವಿವಾದದ ಸತ್ಯಾಸತ್ಯತೆ ತಿಳಿಯಲು ವಿಶೇಷ ತನಿಖಾ ತಂಡವನ್ನು ರಚಿಸಿದ್ದು, ಆದರೆ ಇದುವರೆಗೂ ದೂರುದಾರ ಸೂಚಿಸಿದ ಸ್ಥಳ ಪರಿಶೀಲನೆ ನಡೆಸಿರುವ ಎಸ್ಐಟಿ ತಂಡವು ತನಿಖೆ ಹಂತದಲ್ಲಿರುವುದರಿಂದ ಇನ್ನು ಯಾವುದೇ ತೀರ್ಪು ಬಂದಿರುವುದಿಲ್ಲ ಮತ್ತು ದೂರುದಾರ ಹೇಳಿದ ರೀತಿ ಯಾವುದೇ ಅವಶೇಷ ದೊರೆಯದೇ ಇದ್ದು, ದಿನನಿತ್ಯ ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಸುದ್ದಿ ಬಿತ್ತರಿಸಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮತ್ತು ಬಹುಸಂಖ್ಯಾತರಾದ ಹಿಂದೂಗಳು ಹಾಗೂ ಕ್ಷೇತ್ರದ ಬಗ್ಗೆ ಮತ್ತು ಪೂಜ್ಯನೀಯರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡುತ್ತಿರುವುದು ಸರಿಯಾದ ಕ್ರಮವಲ್ಲ. ಆದಷ್ಟು ಬೇಗ ಇದನ್ನು ನಿಲ್ಲಿಸಬೇಕೆಂದು ಹೇಳಿದ ಅವರು, ದೂರು ನೀಡುತ್ತಿದ್ದವರ ವಿರುದ್ಧ ಪ್ರಾಮಾಣಿಕ ಮತ್ತು ಪಾರದರ್ಶಕ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಕಾನೂನು ಕ್ರಮ ಜರುಗಿಸಬೇಕೆಂದು ಸನಾತನ ಸೇವಾ ಟ್ರಸ್ಟ್ ಆಗ್ರಹಿಸುತ್ತದೆ ಎಂದರು. HCN ನ್ಯೂಸ್, ಸಕಲೇಶಪುರ. ಸನಾತನ ಹಿಂದೂ ಧರ್ಮಕ್ಕೆ ಆತ್ಮೀಯರೇ, ಈಗಾಗಲೇ ನಾವು ಹಲವಾರು ವರ್ಷಗಳಿಂದ ಒಂದು ವಿಚಾರವಾಗಿ ನಾವು ಧರ್ಮಸ್ಥಳದ ವಿಚಾರವಾಗಿ ಗಮನ ಹರಿಸ್ತಾನೆ ಇದ್ದೀವಿ, ಊಹಾಪೋಹಗಳಿಗೆ ಕಿವಿಗೊಡ್ತಾ ಇದ್ದೀವಿ. ಆದರೆ ಅಲ್ಲಿ ಏನಾಗಿದೆ ಅಂತಕ್ಕಂಥದ್ದು ಯಾರಿಗೂ ಕೂಡ ಗೊತ್ತಿಲ್ಲ. ಆ ಸತ್ಯಾಸತ್ಯತೆ ತಿಳಿಯಲಿಕ್ಕೆ ಅಂತ ಹೇಳಿ ಈಗ ಕರ್ನಾಟಕ ಸರ್ಕಾರ ಒಂದು ತಂಡವನ್ನು ರಚನೆ ಮಾಡಿ, SIT ಅಂತಕ್ಕಂಥ ಒಂದು ತಂಡವನ್ನು ರಚನೆ ಮಾಡಿ ಆ ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ. ಅದಕ್ಕೆ ನಮ್ಮ ಯಾವುದೇ ಅಭ್ಯಂತರ ಇಲ್ಲ. ಅಲ್ಲಿ ಏನಾದರೂ ತೊಂದರೆ ಆಗಿದ್ರೆ, ಅಲ್ಲಿ ಯಾರಿಂದ ಅಲ್ಲಿ ಅನ್ಯಾಯ ಆಗಿದೆ, ಅವರಿಗೆ ಖಂಡಿತವಾಗಿಯೂ ಶಿಕ್ಷೆ ಆಗಲೇಬೇಕು. ಅದರಲ್ಲಿ ನಮ್ದು ಎರಡು ಮಾತು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಇಂದೇ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಅರೇಹಳ್ಳಿ ಪಟ್ಟಣದ ಲಿಂಗಾಪುರ ಗ್ರಾಮ ವ್ಯಾಪ್ತಿಯ ಸ್ಮಶಾನದ ಹತ್ತಿರ ರಸ್ತೆ ಮಧ್ಯೆ ದೊಡ್ಡ ಗಾತ್ರದ ಗುಂಡಿ ಬಿದ್ದಿದ್ದು ದಿನನಿತ್ಯ ಸಂಚರಿಸುವ ನೂರಾರು ವಾಹನ ಸವಾರರು ದುರಸ್ತಿ ಮಾಡುವ ಇಲಾಖೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ಬೇಲೂರು ಪಟ್ಟಣದಿಂದ ಅರೆಹಳ್ಳಿ ಮಾರ್ಗವಾಗಿ ಸಕಲೇಶಪುರಕ್ಕೆ ತೆರಳೋ ರಸ್ತೆಯ ಹಲವೆಡೆ ಸಣ್ಣಪುಟ್ಟ ಗುಂಡಿಗಳು ಸಾಮಾನ್ಯವಾಗಿದ್ರೂ ನೇರವಾದ ರಸ್ತೆಯಲ್ಲಿ ವಾಹನ ಸವಾರರಿಗೆ ಗುಂಡಿಗಳು ಕಾಣಿಸಿಕೊಳ್ಳೋದ್ರಿಂದ ಸರ್ವೇ ಸಾಮಾನ್ಯ ವಾಹನವನ್ನ ಸುಲಭವಾಗಿ ನಿಯಂತ್ರಿಸಿಕೊಂಡು ಹೆಚ್ಚಿನ ಅಪಾಯದಿಂದ ತಪ್ಪಿಸಿಕೊಳ್ಳುತ್ತಿದ್ದಾರೆ. ಆದರೆ ಸ್ಮಶಾನದ ಬಳಿ ಇರುವ ತಿರುವಿನಲ್ಲಿ ದೊಡ್ಡ ಮಟ್ಟದ ಗುಂಡಿಗಳಿದ್ದು ಒಂದು ಕ್ಷಣ ಮೈಮರೆತರೂ ಹೆಚ್ಚಿನ ಅಪಾಯಕ್ಕೆ ಆಹ್ವಾನ ನೀಡಿದಂತಾಗುತ್ತದೆ. ಸ್ಮಶಾನದ ಹತ್ತಿರ ಸುಸ್ಥಿತಿಯಲ್ಲಿದ್ದ ರಸ್ತೆಯನ್ನ ಕೆಲ ತಿಂಗಳ ಹಿಂದೆ ಜೆಜೆಎಂ ಕಾಮಗಾರಿಯ ಪೈಪ್ ಅಳವಡಿಸುವ ಸಂಬಂಧ ರಸ್ತೆಯನ್ನ ಅಗೆದಿದ್ದರು. ಅದರ ಪರಿಣಾಮವೇ ಇಂದು ರಸ್ತೆ ಮಧ್ಯೆ ದೊಡ್ಡ ಮಟ್ಟದಲ್ಲಿ ಗುಂಡಿ ಬಿದ್ದಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ರಾಜ್ಯ ಹೆದ್ದಾರಿ 27 ಮತ್ತು ರಾಷ್ಟ್ರೀಯ ಹೆದ್ದಾರಿ 73 ಮತ್ತು 75ಕ್ಕೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆ ಇದಾಗಿದ್ದು ನೂರಾರು ಅಂತಾರಾಜ್ಯ ವಾಹನ ಸವಾರರು ಈ ರಸ್ತೆಯನ್ನ ಬಳಸಿಕೊಂಡು ಸಂಚರಿಸುವುದರಿಂದ ರಸ್ತೆಯ ದುಸ್ಥಿತಿ ಕಂಡು ಹಿಡಿಶಾಪ ಹಾಕ್ತಿದ್ದಾರೆ. ಅಲ್ಲದೆ ಪಟ್ಟಣದಿಂದ ಕೆಎಸ್ಆರ್ಟಿಸಿ ಬಸ್ಗಳ ಮೂಲಕ ವಿವಿಧೆಡೆ ದಿನನಿತ್ಯ ಸಂಚರಿಸುವ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಗುಂಡಿ ಬಿದ್ದ ರಸ್ತೆಯ ದುಸ್ಥಿತಿ ಕಂಡು ಹೈರಾಣಾಗಿದ್ದಾರೆ. ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಈ ಕೂಡಲೇ ಗುಂಡಿ ಬಿದ್ದ ಜಾಗಕ್ಕೆ ಸೂಕ್ತ ರೀತಿ ದುರಸ್ತಿ ಮಾಡಬೇಕು. ಇಲ್ಲವಾದರೆ ರಸ್ತೆಯಲ್ಲಿ ಮುಂದೆ ತಿರುವುಗಳು, ಹಂಪ್ಸ್ಗಳು, ಒನ್ ವೇ ರಸ್ತೆ ಹಾಗೂ ಇತರೆ ಸೂಚನಾ ಫಲಕಗಳನ್ನು ಅಳವಡಿಸಿರುವ ಹಾಗೆಯೇ ರಸ್ತೆಯಲ್ಲಿ ಗುಂಡಿ ಇದೆ ಅಥವಾ ಹಾನಿಯಾಗಿದೆ ಎಂಬ ಎಚ್ಚರಿಕೆಯ ನಾಮಫಲಕವನ್ನು ಅಳವಡಿಸಬೇಕೆಂದು ಸಲಹೆ ನೀಡಿದ್ದಾರೆ. HCN ನ್ಯೂಸ್, ಬೇಲೂರು. ಹೋಗಂಗಿಲ್ಲ, ಹಳ್ಳ ಬಿದ್ದಿದೆಯಲ್ಲ, ಅದು ಆ ಕಡೆನೂ ಇಲ್ಲ, ಯಾವ ಕಡೆ ಹೋಗಕ್ಕೂ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಅದೇನಾರ ನೋಡಿ ಸ್ವಲ್ಪ ಸರಿ ಮಾಡಿ ರಿಪೇರಿ ಮಾಡಿಸಿ. ಅದು ಮಣ್ಣು ಹಾಕ್ಸಿ, ಗಾರೆ ಹಾಕ್ಸಿ. ಮಣ್ಣು ಹಾಕಿದ್ರೆ ನಿಲ್ಲೋದಿಲ್ಲ, ಅದು ಕಾಂಕ್ರೀಟೇ ಹಾಕಬೇಕು. ಗುಂಡಿ ಬಿದ್ದು ಪೂರ್ತಿ ರೋಡೇ ಹೋಗ್ಬಿಟ್ಟಿದೆ. ಅದು ಏನು ಆಗಿದೆ, ಇಲ್ಲಲ್ಲಿಗೆಲ್ಲ ಒಂದೊಂದು ಬೋರ್ಡ್ಗಳನ್ನ ಹಾಕ್ಬೇಕು, ಇಲ್ಲ ಒಂದೊಂದು ಫ್ಲಾಗ್ಗಳನ್ನ ಹಾಕ್ಬೇಕು. ತುಂಬಾನೇ ತೊಂದರೆ ಆಗ್ತದೆ. ಇಲ್ಲೆಲ್ಲ ವೆಹಿಕಲ್ಗಳು ಓಡಕ್ಕೆ ತುಂಬಾನೇ ಕಷ್ಟ. ಯಾರು ಓವರ್ ಸ್ಪೀಡಾಗಿ ಹೊರಗಡೆಯಿಂದ ಬಂದರೆ ಅವರೆಲ್ಲ ಗುಂಡಿಗೆ ಬೀಳ್ಕೊಳ್ಳೋದು, ಬೈಕಲ್ಲಿ ಬೀಳೋದು, ಈ ಥರ ತೊಂದರೆಗಳೇ ಜಾಸ್ತಿ. ಹೌದೌದು, ಗುಂಡಿ ತಪ್ಪಕ್ಕೆ ಹೋದ್ರೆ ಇನ್ನೇನು ಹಳ್ಳಕ್ಕೆ ಬೀಳೋದೇ ಇಲ್ಲಿ. ಬರ್ತಾರೆ, ತುಂಬ ಜನ ಹೊರಗಡೆಯಿಂದೆಲ್ಲ ಬರ್ತಾರೆ. ತುಂಬ ಅನಾಹುತಗಳಾಗಿದ್ದಾವೆ ಇಲ್ಲಿ. ಸಾರ್ವಜನಿಕರ ಅನುಕೂಲಕ್ಕಾಗಿ ಹಾಕಿದ್ದ ಹೈಮಾಸ್ ದೀಪದ ರೋಪ್ ತಂತಿ ಕಟ್ಟಾಗಿ ನೇತಾಡುತ್ತಿದ್ದು ಇಲ್ಲಿ ತಲೆ ಮೇಲೆ ಬೀಳುತ್ತದೆ ಎಂದು ಸಾರ್ವಜನಿಕರು ಆತಂಕದೊಂದಿಗೆ ತಿರುಗಾಡುವಂತಹ ಪರಿಸ್ಥಿತಿ ತಾಲೂಕಿನ ಹೆತ್ತೂರು ಗ್ರಾಮ ಪಂಚಾಯಿತಿಯ ಬಾಚಹಳ್ಳಿ ಗ್ರಾಮದಲ್ಲಿ ನಿರ್ಮಾಣವಾಗಿದೆ. ಕಳೆದ ಸುಮಾರು 6 ವರ್ಷಗಳ ಹಿಂದೆ ಗ್ರಾಮಸ್ಥರಿಗೆ ಮತ್ತು ಪ್ರವಾಸಿಗರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಐ ಮಾಸ್ಕ್ ದೀಪದ ವ್ಯವಸ್ಥೆ ಮಾಡಲಾಗಿತ್ತು. ಆದರೆ 1 ವರ್ಷದ ಕೆಳಗೆ ಜೋರು ಮಳೆಗಾಳಿಗೆ ಈ ದೀಪ ಮುರಿದು ಕೇವಲ ಒಂದು ವಿದ್ಯುತ್ ತಂತಿ ಆಸರಿಯಲ್ಲಿ ನಿಂತಿದೆ. ಈ ಸ್ಥಳದಲ್ಲಿ ಹೆಚ್ಚು ಕಾಡಾನೆಗಳು ಸಂಚರಿಸುವ ಸ್ಥಳವಾಗಿದ್ದು ಅಲ್ಲದೆ ಪ್ರತಿನಿತ್ಯ ಅತಿ ಹೆಚ್ಚು ಪ್ರವಾಸಿಗರು ತಿರುಗಾಡುವಂತಹ ಪ್ರದೇಶವಾಗಿದೆ. ಇಲ್ಲಿ ಹೈಮಾಸ್ ದೀಪದ ವ್ಯವಸ್ಥೆ ಇಲ್ಲದೆ ಸಮಸ್ಯೆ ಎದುರಾಗಿತ್ತು. ಜೊತೆಗೆ ತೂಗುತ್ತಿರುವಂತೆ ಇರುವ ಈ ಐಮಾಸ್ ದೀಪದ ವ್ಯವಸ್ಥೆ ಯಾವಾಗ ಯಾರ ಮೇಲೆ ಬೀಳುತ್ತದೆಯೋ ಎಂಬ ಆತಂಕದಿಂದ ತಿರುಗಾಡುವಂತಿದೆ. ಇದರ ದುರಸ್ತಿಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರಾದ ಗಗನ್ ಅವರ ಅಧ್ಯಕ್ಷತೆಯಲ್ಲಿ ಹೆತ್ತೂರು ಪಂಚಾಯಿತಿ ಅಧ್ಯಕ್ಷರು ಹಾಗೂ ಪಿಡಿಒ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ರು. ಆದರೂ ಕೂಡ ಇದುವರೆಗೂ ಸಮಸ್ಯೆ ಬಗೆಹರಿಸುವ ಕೆಲಸ ನಡೆದಿಲ್ಲ. ಕರಬೆ ಅಧ್ಯಕ್ಷ ಗಗನ್ ಮಾತನಾಡಿ, ಕಳೆದ ವಾರದಿಂದ ಸತತವಾಗಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಗಂಗಾಧರ್ ಅವರಿಗೆ ಕರೆ ಮಾಡುತ್ತಿದ್ದರೂ ಯಾವುದೇ ರೀತಿ ಕರೆಗಳನ್ನು ಸ್ವೀಕರಿಸಿಲ್ಲ ಮತ್ತು ಈ ಸಮಸ್ಯೆ ಬಗ್ಗೆ ಕ್ರಮ ಕೈಗೊಂಡಿಲ್ಲ. ಇಂತಹ ಸ್ಪಂದಿಸದ ಅಧಿಕಾರಿಗಳಿಂದ ಯಾವ ರೀತಿ ಅಭಿವೃದ್ಧಿ ಕಾಣುವುದು ಎಂದು ಕೇಳಿದ ಅವರು, 1 ವಾರದ ಒಳಗೆ ಮೃತ್ಯುವಿಗೆ ಆಹ್ವಾನ ನೀಡುತ್ತಿರುವ ಬಾಚಹಳ್ಳಿ ಗ್ರಾಮದ ಹೈಮಾಸ್ ದೀಪ ಸರಿಪಡಿಸದಿದ್ದರೆ ತಾಲೂಕು ಪಂಚಾಯಿತಿ ಮುಂದೆ ಬೃಹತ್ ಮಟ್ಟದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದೆಂದು ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಗಗನ್ ಹೇಳಿದ್ದಾರೆ. HCN ನ್ಯೂಸ್, ಸಕಲೇಶಪುರ. ಬೇಲೂರು ತಾಲೂಕು ಕಚೇರಿ ಆವರಣದಲ್ಲಿ ಕೆಲ ವರ್ಷಗಳ ಹಿಂದೆ ಸಾಲುಮರದ ತಿಮ್ಮಕ್ಕನವರು ನೆಟ್ಟಿದ್ದ ಗಿಡಗಳನ್ನು ಕಿತ್ತು ಹಾಕಲಾಗಿದೆ ಎಂದು ಸಾಲುಮರದ ತಿಮ್ಮಕ್ಕ ಫೌಂಡೇಶನ್ ಅಧ್ಯಕ್ಷ ಬಳ್ಳೂರು ಉಮೇಶ್ ಆರೋಪಿಸಿದ್ದಾರೆ. ಬುಧವಾರ ಸ್ಥಳ ಪರಿಶೀಲಿಸಿದ ಅವರು, ಸಾಲುಮರದ ತಿಮ್ಮಕ್ಕನವರು ತಾಲೂಕು ಕಚೇರಿ ಆವರಣದಲ್ಲಿ ನೇರಳೆ ಸೇರಿದಂತೆ ಸಾಕಷ್ಟು ಗಿಡಗಳನ್ನು ನೆಟ್ಟಿದ್ರು. ಅವುಗಳಲ್ಲಿ ಸಾಕಷ್ಟು ಮರಗಳಾಗಿವೆ. ಕೆಲವು ಗಿಡಗಳು ಬೆಳೆಯದಿದ್ದ ಕಾರಣ 2 ವರ್ಷಗಳ ಹಿಂದೆ ಗಿಡಗಳನ್ನು ನೆಟ್ಟಿದ್ರು. ಎಂದು ಗಿಡಗಳನ್ನು ಕಿತ್ತು ಹಾಕಿರೋ ಮಾಹಿತಿ ಬಂದಾಗ ಇಲ್ಲಿ ಬಂದು ನೋಡಿದಾಗ ಗಿಡಗಳನ್ನು ಕಿತ್ತು ರಾಶಿ ಹಾಕಲಾಗಿದ್ದು, ತಹಸೀಲ್ದಾರ್ ಅವರನ್ನ ಈ ಬಗ್ಗೆ ಕೇಳಿದಾಗ ಸ್ಥಳವನ್ನ ಸ್ವಚ್ಛಗೊಳಿಸಲಾಗಿದೆ, ಹೋಗ್ಲಿ ಬಿಡಿ ಎಂದರು. ಆಗ ನಾನು, ಈ ಗಿಡಗಳನ್ನ ಸಾಲುಮರದ ತಿಮ್ಮಕ್ಕನವರು ನೆಟ್ಟಿರೋದು ಸರಿ ಎಂದಾಗ, ಹೌದು, ನಾನೇ ಕಿತ್ತು ಹಾಕಿರೋದು, ಏನಾದ್ರೂ ಮಾಡಿಕೊಳ್ಳಿ ಎಂದು ಉತ್ತರ ನೀಡಿದ್ರು. ಸರ್ಕಾರ ಗಿಡ ಮರ ಬೆಳೆಸಲು ಸಾವಿರಾರು ಕೋಟಿ ಖರ್ಚು ಮಾಡುತ್ತಿದೆ. ಈಗಿನ ಅರಣ್ಯ ಸಚಿವರು ಪರಿಸರ ಸಂರಕ್ಷಣೆಗಾಗಿ ಶ್ರಮಿಸುತ್ತಾ ರಾಜ್ಯವ್ಯಾಪ್ತಿ ತಿರುಗುತ್ತಿದ್ದಾರೆ. ಅರಣ್ಯ ಒತ್ತುವರಿ ತೆರವುಗೊಳಿಸುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಬೆಳೆದ ಗಿಡ ಮರಗಳನ್ನು ಕಿತ್ತು ಹಾಕಿರೋದು ಸರಿಯಲ್ಲ. ಈ ವಿಷಯವನ್ನ ಶಾಸಕರು ಮತ್ತು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಲಾಗಿದ್ದು, ತಹಸೀಲ್ದಾರ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಅರಣ್ಯ ಸಚಿವರು, ಉಸ್ತುವಾರಿ ಸಚಿವರು ಮತ್ತು ಮುಖ್ಯಮಂತ್ರಿಗಳಿಗೆ ದೂರು ನೀಡಲಾಗುವುದೆಂದು ತಿಳಿಸಿದರು. ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ ಮಾತನಾಡಿ, ತಾಲೂಕು ಕಚೇರಿ ಆವರಣದಲ್ಲಿ ಬೇಡವಾದ ಗಿಡಗಂಟೆಗಳು ಹುಲುಸಾಗಿ ಬೆಳೆದಿದ್ದವು. ಈ ಜಾಗಕ್ಕೆ ಸಾಕಷ್ಟು ಜನ ಶೌಚಕ್ಕೆ ಹೋಗಿ ವಾಸನೆ ಬರುತ್ತಿರುವ ಬಗ್ಗೆ ಕಚೇರಿ ಅಕ್ಕಪಕ್ಕದ ಮನೆಗಳ ಜನರು ದೂರು ನೀಡಿದ್ರು. ಹಾಗಾಗಿ ಜಾಗವನ್ನು ಸ್ವಚ್ಛಗೊಳಿಸಿ ಪಾರ್ಕಿಂಗ್ ಹಾಗೂ ಉದ್ಯಾನವನ ನಿರ್ಮಿಸಿ ಜನಗಳು ಕೂರುವ ವ್ಯವಸ್ಥೆ ಮಾಡುವ ಉದ್ದೇಶದಿಂದ ಸ್ವಚ್ಛಗೊಳಿಸಲಾಗಿದೆ. ಸ್ವಚ್ಛಗೊಳಿಸುವ ಸಂದರ್ಭದಲ್ಲಿ ಕಂಡ ನೇರಳೆ ಗಿಡಗಳನ್ನು ಬಿಡಲಾಗಿದೆ. ಯಾವುದೇ ಗಿಡಮರಗಳನ್ನು ತೆರವುಗೊಳಿಸಿಲ್ಲ. ಬೇಡವಾದ ಗಿಡಗಂಟೆಗಳನ್ನು ಸ್ವಚ್ಛಗೊಳಿಸಲಾಗಿದೆ ಎಂದರು. ಬೇಲೂರಿನ ತಾಲೂಕು ಕಚೇರಿ ಆವರಣದಲ್ಲಿ ಸಾಲುಮರದ ತಿಮ್ಮಕ್ಕನವರು ನೆಟ್ಟಿದ ನೇರಳೆ ಗಿಡಗಳನ್ನು ಕಿತ್ತು ಹಾಕಲಾಗಿದೆ ಎಂದು ಸಾಲುಮರದ ತಿಮ್ಮಕ್ಕ ಫೌಂಡೇಶನ್ ಅಧ್ಯಕ್ಷ ಬಳ್ಳೂರು ಉಮೇಶ್ ಆರೋಪಿಸಿ, ಕಿತ್ತು ಹಾಕಲಾಗಿದೆ ಎಂಬ ಗಿಡವನ್ನು ತೋರಿಸಿದ್ರು.
HCN ನ್ಯೂಸ್ ಬೇಲೂರು. ಇವತ್ತು ಭಾಳ ಬೇಸರದ ದಿನ. ಯಾಕೆಂದರೆ ವೃಕ್ಷಮಾತೆ ಪದ್ಮಶ್ರೀ ನಾಡೋಜ ಮರಗಳೇ ನನ್ನ ಮಕ್ಕಳೆಂದಂಥ ವಿಶ್ವದ ಏಕೈಕ ತಾಯಿ ನಮ್ಮ ಸಾಲುಮರದ ತಿಮ್ಮಕ್ಕ ಅವರು ಪ್ರಸ್ತುತ ಪರಿಸರ ರಾಯಭಾರಿಗಳು ಕರ್ನಾಟಕ ಸರ್ಕಾರ ಸಚಿವ ಸಂಪುಟ ದರ್ಜೆ ಸ್ಥಾನಮಾನದಲ್ಲಿರುವಂಥ ತಾಯಿ. ಆಕೆ ಬಹುತೇಕ ತನ್ನ ದಿನಗಳನ್ನ ಬೇಲೂರಲ್ಲೇ ಕಳೆದಿರೋದು ತಮಗೆಲ್ಲ ಗೊತ್ತಿದೆ. ಆ ಉದ್ದೇಶದಿಂದ ಅವರು ಬೇಲೂರು ತಾಲೂಕು ಕಚೇರಿ ಮುಂಭಾಗದಲ್ಲಿ ಸಾಕಷ್ಟು ಹಣ್ಣಿನ ಗಿಡಗಳನ್ನ, ಏನು ನೇರಳೆ ಮರಗಳು ಮತ್ತು ಗುಲ್ಮರ ಈ ಥರ ಗಿಡಗಳನ್ನ ನೆಟ್ಟು ಅವು ಕೆಲವು ಮರಗಳಾಗಿದ್ದು, ಕೆಲವು ಗಿಡಗಳು ಹೋಗಿದ್ದರಿಂದ ಮತ್ತೆ 2 ವರ್ಷದ ಹಿಂದೆ ಅವರು ಮತ್ತೆ ಪ್ಲಾಂಟೇಶನ್ ಅವರೇ ಸ್ವತಃ ತಮ್ಮ ಸ್ವಂತ ದುಡ್ಡಲ್ಲಿ ಗಿಡಗಳನ್ನ ನೆಡೆಸಿದ್ರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿವಿಧ ಬೇಡಿಕೆಗಳಿಗಾಗಿ ಆಶಾ ಕಾರ್ಯಕರ್ತೆಯರ ಧರಣಿ. ಒಂದು ಬೇಡಿಕೆಗೆ ಸ್ಪಂದಿಸಿದ ಸರ್ಕಾರ, ಅಂತ್ಯಗೊಂಡ 3 ದಿನದ ಮುಷ್ಕರ. ಹಲವು ದಿನಗಳಿಂದ ಕಣ್ಮರೆಯಾಗಿದ್ದ ಕಾಡಾನೆಗಳ ಪುನಃ ಪ್ರತ್ಯಕ್ಷ. ಕಾಡಾನೆಗಳಿಂದ ತಪ್ಪಿಸಿಕೊಳ್ಳಲು ಹೋಗಿ ಚರಂಡಿಗೆ ಬಿದ್ದ ಕಾರು, ATF RRT ಸಿಬ್ಬಂದಿಗಳಿಂದ ರಕ್ಷಣೆ. ಹಾಳಾಗುತ್ತಿರುವ ಇತಿಹಾಸ ಪ್ರಸಿದ್ಧ ಮಂಜುರಾಬಾದ್ ಕೋಟೆಯನ್ನ ಸಂರಕ್ಷಿಸಿ ಪುನರುಜ್ಜೀವನಗೊಳಿಸಲು ಸಾರ್ವಜನಿಕರ ಆಗ್ರಹ. ಜನಪರ ಸಂಘಟನೆಗಳ ಪ್ರತಿನಿಧಿಗಳಿಂದ ಮನವಿ ಸಲ್ಲಿಕೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ, ಅಂದ್ರೆ HCN ನ್ಯೂಸ್.